ಧರ್ಮಸ್ಥಳದ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪದಲ್ಲಿ ಪ್ಯೂರ್ಲಿ ಕಾನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ಶಾಸಕ ಜನಾರ್ದನ ರೆಡ್ಡಿ ನೇರವಾಗಿ ತಮಿಳುನಾಡಿನ ಕಾಂಗ್ರೆಸ್ ಸಂಸದರಾದಂತಹ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಅನ್ನುವಂಥದ್ದನ್ನು ನೇರವಾಗಿ ಆರೋಪ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಯಲ್ಲಿ ಇವತ್ತು ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಸಸಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಡಿಫಮೇಷನ್ ಕೇಸನ್ನು ದಾಖಲಿಸಿದ್ದಾರೆ ಸಂಸದ ಸಸಿಕಾಂತ್ ಸೆಂಥಿಲ್. ನನ್ನ ವಿರುದ್ಧ ಆಧಾರರಹಿತ ಆರೋಪ, ತೇಜೋವಧೆ ಮಾಡಿದ್ದಾರೆ, ಹೀಗಾಗಿ ಮಾನನಷ್ಟ ಮೊಕದ್ದಮೆ 42ನೇ ACMM ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ ಸಸಿಕಾಂತ್ ಸೆಂಥಿಲ್. ಸೆಪ್ಟೆಂಬರ್ 11ಕ್ಕೆ ಅರ್ಜಿ ವಿಚಾರಣೆ ನಿಗದಿ ಮಾಡಿದೆ ಕೋರ್ಟ್. ಜನಾರ್ದನ ರೆಡ್ಡಿ ಅವರ ಆರೋಪ ಸಸಿಕಾಂತ್ ಸೆಂಥಿಲ್ ಅವರ ಈ ಒಂದು ಷಡ್ಯಂತ್ರದ ಭಾಗಿ ಇದೆ, ಕೈವಾಡ ಇದೆ ಅನ್ನುವಂಥದ್ದು. ಹೀಗಾಗಿ ಗಂಗಾವತಿಯ ಶಾಸಕರು ಜನಾರ್ದನ ರೆಡ್ಡಿ ಅವರ ಮೇಲೆ ಸಸಿಕಾಂತ್ ಸೆಂಥಿಲ್ ಡಿಫಮೇಷನ್ ಕೇಸ್ ಹಾಕಿದ್ದಾರೆ, ದೂರನ್ನು ದಾಖಲಿಸಿದ್ದಾರೆ. ನನ್ನ ವಿರುದ್ಧ ಆಧಾರರಹಿತ ಆರೋಪವನ್ನು ಮಾಡಿದ್ದಾರೆ, ನಾನು ಇದರಲ್ಲಿ ಭಾಗಿ ಇಲ್ಲ, ನನ್ನ ಪಾತ್ರವಿಲ್ಲ, ನನ್ನ ತೇಜೋವಧೆ ಆಗಿದೆ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ನಲ್ಲಿ, ಹೀಗಾಗಿ ನಾನು ಇವರ ವಿರುದ್ಧ ಕೇಸ್ ದಾಖಲಿಸ್ತಾ ಇದ್ದೇನೆ ಅಂತ ಮಾನನಷ್ಟ ಮೊಕದ್ದಮೆಯನ್ನು ಗಂಗಾವತಿ ಶಾಸಕರ ವಿರುದ್ಧ ಹಾಕಿದ್ದಾರೆ. ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಕೇಸ್ನಲ್ಲಿ ತಮಿಳುನಾಡು ಪಾಲಿಟಿಕ್ಸ್ ತರ್ತಾ ಇದ್ದಾರೆ. ದೂರು ನೀಡಿದ ಬಳಿಕ ಸಂಸದ ಸಸಿಕಾಂತ್ ಸೆಂಥಿಲ್ ರಿಯಾಕ್ಟ್ ಮಾಡಿದ್ದಾರೆ. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ದೂರನ್ನು ನೀಡಿದ್ದೇನೆ, ಹೀಗಾಗಿ ಜನಾರ್ದನ ರೆಡ್ಡಿ ವಿರುದ್ಧ ನಾನು ದೂರು ದಾಖಲಿಸ್ತಾ ಇದ್ದೇನೆ. ನನಗೆ ಧರ್ಮಸ್ಥಳ ಆರೋಪಿಗಳ ಜೊತೆ ಯಾವುದೇ ಸಂಪರ್ಕವಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಕಮ್ಯುನಲ್ ವಿಷಯವನ್ನು ತಂದು ಹಾಕ್ತಾ ಇದ್ದಾರೆ. ಸೆಂಥಿಲ್ ಅಂದರೆ ಸುಬ್ರಹ್ಮಣ್ಯ, ನನ್ನನ್ನು ಕ್ರಿಶ್ಚಿಯನ್ ಅಂತ ಬಿಂಬಿಸ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಯಾರ ಮಾತು ಕೇಳಿ ಹೀಗೆ ಮಾಡಿದ್ದಾರೋ ಗೊತ್ತಿಲ್ಲ, ಒಟ್ಟಾರೆ ನನ್ನ ತೇಜೋವಧೆ ಆಗಿದೆ ಅಂತ ಸಸಿಕಾಂತ್ ಸೆಂಥಿಲ್ ಡಿಫಮೇಟಿವ್ ಕೇಸ್ ದಾಖಲು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ, ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್, ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸಿತ್ತು. ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಬೇರೆ ಇದ್ದೀವಿ, ನಮಗೆ ಬೇರೆ ಬೇರೆ ಕೆಲಸಗಳು ಇದ್ದಾವೆ. ಹಾಗಾಗಿ ನಾನು ಅದನ್ನು ಬಹಳ ಲೈಟಾಗಿ ತಗೊಂಡೆ. ಇಂಥ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ತಗೊಂಡಿಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲಿ